ಒಂದು ಸೈಡ್ ಕನೆಕ್ಷನ್ ಕೊಡ್ತಾರೆ, ಇನ್ನೊಂದು ಸೈಡ್ ಕನೆಕ್ಷನ್ ಕೊಡೋದನ್ನ ಅಲ್ಲೇ ಹಂಗೆ ಬಿಟ್ಟು ಬಿಟ್ಟಿರ್ತಾರೆ ಸರ್. ಈ ಥರ ಇವರು ಎಲ್ ಕೆಲಸ ಮಾಡ್ತಾರೆ. ನಾವು ಲೆಟ್ರ್ ಕೊಟ್ಟರು, ಲೆಟ್ರ್ ಕೊಡ್ದು ಏನೋ ಅವ್ರ ಕಡೆಯಿಂದ ಏನೋ ರೆಸ್ಪಾನ್ಸ್ ಸಿಗಂಗಿಲ್ಲ. KUIDFC ಆ್ಯಂಡ್ L&T ಇವರಿಬ್ಬರ ನಡುವೆ ಒಂದು ಏನು ಕೋಆರ್ಡಿನೇಷನ್ ಇರಬೇಕಿತ್ತು, ಏನು ತಾಳ್ಮೆ ಇರಬೇಕಿತ್ತು, ಅದು ಇಲ್ಲ. ಸ್ವಲ್ಪ ಮಳೆ ಬಂದ್ರೂ ಎಲ್ಲ ಕೊಳಚಾಗ್ಬಿಡ್ತದೆ ಸರ್. ಜನಪ್ರತಿನಿಧಿ ಯಾರು ಇರ್ತಾರೋ ಅವ್ರು ಬಸ್ಕೋತಾರೆ ಸರ್. ಇವರೇನು ಎಲ್ಲ ಅವ್ರು ತಮ್ಮ ಈಸಿ ಆಫೀಸ್ಗೆ ಕುತ್ಕೊಂಡ, ಆಮೇಲೆ ಅವ್ರ ಪ್ರಾಜೆಕ್ಟ್ ಮ್ಯಾನೇಜರ್ಗಳು ಅವ್ರು ಇವರೆಲ್ಲ ಕಾರ್ಗಳನ್ನ ಕುತ್ಕೊಂಡು ಎಲ್ಲರೂ ಬಂದು ಕಾರ್ಗಳು ಕೊಟ್ಟರು ಸರ್. ಎಲ್ಲರಿಗೂ ಅವರೆಲ್ಲ ಕಾರ್ನ ಸುತ್ತಾಡ್ಬೋದು, ಆರಾಮಾಗಿ ಇರ್ತಾರೆ ಸರ್. ಬೆಳಗಾವಿ ಜನ ಪೇಷನ್ಸ್ ಕಳ್ಕೊಂಡಿದ್ದಾರೆ ಸರ್. ಸೊ ಈಗ June 30ವರೆಗೂ ಅಭಯ್ ಸಾಹೇಬರು ಅವ್ರಿಗೆ ಒಂದು ಡೆಡ್ಲೈನ್ ಕೊಟ್ಟರು. ಮುಂದೆ ಏನಾಗಿತ್ತು ಅದಕ್ಕೆ ಹೊಣೆಗಾರರು ಇವರು L&T ಮತ್ತು KUIDFC ಇಬ್ಬರು ಸರ್. ಇನ್ನು ಮುಂದೆ ಸರ್ ಹೇಳಕತ್ತೀನಿ ಸರ್, ಜನ ಎಲ್ಲ ಎಲ್ಲೆಲ್ಲಿ ಇವರು ಅಧಿಕಾರಿಗಳು ಹೋಗ್ತಾರೋ ಅಲ್ಲೆಲ್ಲೇ ಅಧಿಕಾರಿಗಳು ಗೆರವ್ ಹಾಕೋದು, ಕಟ್ಟಿ ಹಾಕೋದು, ಇಂಥ ಪರಿಸ್ಥಿತಿ ಎಲ್ಲ ಇವ್ರ ಅಧಿಕಾರಿಗಳು ಸ್ವಂತ ಇದನ್ನು ಇನ್ವಿಟೇಷನ್ ಕೊಡ್ತಾರೆ ಸರ್. ನಮ್ಗೆ ಹಿಂಗೆ ಮಾಡಿರಿ, ನಾವು ಹಿಂಗೆ ಮಾಡ್ತೀವಿ ಅಂತ ಹೇಳಿ ಇನ್ವಿಟೇಷನ್ ಕೊಡೋದ್ರು. ಇದನ್ನು 24/7 ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿ ಇವ್ರು L&T ಅವ್ರು ಯಾವಾಗ ಬೆಳಗಾವಿ ಒಕ್ಕರಿಸಿದ್ರು ಸರ್, ಅವಾಗಿಂದ ಬೆಳಗಾವದೆಲ್ಲ ಪರಿಸ್ಥಿತಿ ಇವ್ರು ಹದಗೆಡಿಸ್ಬಿಟ್ರು ಸರ್. ಎಲ್ಲ ರೋಡ್ಗಳೆಲ್ಲ ಹದಗೆಡಿಸ್ಬಿಟ್ರು ಸರ್. ನಮ್ಮ ರಿಕ್ವೆಸ್ಟ್ ಏನೈತಿ, ಎಲ್ಲಿ ನೀವು ಒಂದು ಗಲ್ಲೆ ಕೆಲಸ ಮಾಡ್ತೀರಿ ಅಲ್ಲಿ ಗಲ್ಲೆಗೆ 100% ಕೆಲಸ ಮುಗಿಸಿ ನೆಕ್ಸ್ಟ್ ಗಲ್ಲಿಗೆ ಹೋಗ್ರಿ ಅಂತ ಹೇಳಿ ನಾವು ಹೇಳ್ತೀವಿ. ಈಗಾಗಲೇ L&T ಕಂಪ್ನಿಗೆ ನಾವು ಸಾಕಷ್ಟು ಬಾರಿ ಹೇಳಿದ್ವಿ, ಏನಪ್ಪ ಅಂದರೆ ಮಾರ್ಕೆಟಿಂಗ್ ಪ್ಲೇಸ್ಗಳಲ್ಲಿ ರಾತ್ರಿ ಹೊತ್ತು ಕೆಲಸ ಮಾಡಬೇಕು. ಅದಲ್ಲದೆ ಅಲ್ಲಿ ತಗಲುವ ಕಾಮಗಾರಿಗಳಿಗೆ ತಗಲುವ ಏನು ಮೆಟೀರಿಯಲ್ಸ್ ಇರಬೇಕಲ್ಲ ಅದನ್ನು ಕೂಡ ಲಿಮಿಟೆಡ್ ಆಗಿ ತಂದು ನೀವು ಮಾಡಬೇಕು. ಅಲ್ಲಿ ತೊಂದರೆ ಆಗಬಾರ್ದು ಜನರಿಗೆ. ಮತ್ತು ಅಲ್ಲಿ ತಗ್ಗು ಗುಂಡಿಗಳನ್ನು ತೋಡಿ ಹಾಗೆ ಬಿಡಬಾರ್ದು, ಭಾಳಷ್ಟು ಇಮಿಡಿಯೇಟ್ಲಿ ಆಗಬೇಕು ಅನ್ನುವಂಥ ಒಂದು ಡೈರೆಕ್ಷನ್ ನಾವು ಕೊಟ್ಟಿದ್ದೀವಿ. ಅದಾಗಿಯೂ ಕೂಡ ಅಲ್ಲೇನರ ಆ ರೀತಿ ನಡೀತಾ ಇಲ್ಲ ಅಂದರೆ ಮತ್ತು ಕೂಡ ನಾವು ಅವ್ರಿಗೆ ವಾರ್ನಿಂಗ್ ಮಾಡುವಂಥ ಕೆಲಸ ಮಾಡ್ತೀವಿ ಮಹಾನಗರ ಪಾಲಿಕೆ ವತಿಯಿಂದ. ನಮಸ್ಕಾರ ವೀಕ್ಷಕರೇ, ಪಂಚಾಯತ್ ಸ್ವರಾಜ್ ಸಮಾಚಾರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ರತ್ನಾಕರ್. 24/7 ಕುಡಿಯುವ ನೀರಿನ ಯೋಜನೆ ಬೆಳಗಾವಿ ಜನತೆಗೆ ವರದಾನವಾಗಿದೆಯೋ ಅಥವಾ ಬೆಳಗಾವಿ ಮಹಾನಗರ ಪ್ರದೇಶದಲ್ಲಿ ನಡೆಯುತ್ತಿರುವ 24/7 ಕುಡಿಯುವ ನೀರಿನ ಯೋಜನೆ ಕಾಮಗಾರಿ KUIDFC ಹಾಗೂ L&T ಕಂಪನಿ ಮತ್ತು ಮಹಾನಗರ ಪಾಲಿಕೆ ಜಂಟಿ ಆಶ್ರಯದಲ್ಲಿ ಕುಡಿಯುವ ನೀರಿನ ಯೋಜನೆ ಕಾಮಗಾರಿ ಪ್ರಾರಂಭಿಸಲಾಗಿದ್ದು, ಇದು ಬೆಳಗಾವಿ ಜನತೆಗೆ ವರವಾಗಿದೆಯೋ ಅಥವಾ ಶಾಪವಾಗಿ ಪರಿಗಣಿಸಿದೆಯೋ ಎನ್ನುವುದು ಬೆಳಗಾವಿ ಜನತೆ ಇನ್ನೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಏಕೆಂದರೆ ಈ ಕಂಪನಿಗಳು ಮಾಡುತ್ತಿರುವ ಇಂಥ ಲೋಪದೋಷಗಳಲ್ಲ. ಬೆಳಗಾವಿ ಜನತೆಗೆ ಈ ಕಂಪನಿಗಳ ಕೈಗೊಂಡಿರುವ ಕಾಮಗಾರಿಗಳಿಂದ ಬೇಸತ್ತು ಹೋಗಿದ್ದಾರೆ. ಯಾಕೆಂದರೆ ಕಳೆದ 4-5 ವರ್ಷಗಳಿಂದ ಹಿಂದೆ ಬೆಳಗಾವಿ ಸ್ಮಾರ್ಟ್ ಸಿಟಿ ಎಂದೇ ಪ್ರಸಿದ್ಧಿ ಪಡೆದುಕೊಂಡಿತ್ತು. ಅದೇ ರೀತಿ ಕಾಮಗಾರಿಗಳು ಕೂಡ ನಡೆದಿತ್ತು. ಬೆಳಗಾವಿ ರಸ್ತೆ ಅಗಲೀಕರಣ, ರಸ್ತೆ ಸೌಂದರ್ಯೀಕರಣ, ನಗರ ಸೌಂದರ್ಯೀಕರಣ, ಬೆಳಗಾವಿ ನಗರವನ್ನು ಸುಂದರ ನಗರವನ್ನಾಗಿ ಹೊರಹೊಮ್ಮುತ್ತಾ ಇತ್ತು. ಆದರೆ ಅಷ್ಟು ಹೊತ್ತಿಗೆ ಬೆಳಗಾವಿ ಜನತೆಗೆ 24/7 ಕುಡಿಯುವ ನೀರಿನ ಯೋಜನೆ ಮಹಾನಗರ ಪಾಲಿಕೆ ಜಂಟಿ ಆಶ್ರಯದಲ್ಲಿ KUIDFC ಹಾಗೂ L&T ಕಂಪನಿ ಕುಡಿಯುವ ನೀರಿನ ಯೋಜನೆ ಕೈಗೊಂಡಿರುವ ಕಾರಣದಿಂದಾಗಿ ಎಲ್ಲಿ ನೋಡಿದಲ್ಲಿ ಅವ್ಯವಸ್ಥೆ ಗೂಡಾಗಿದೆ. ಬೆಳಗಾವಿ ಪ್ರಮುಖ ಮಾರುಕಟ್ಟೆ ಪ್ರದೇಶಗಳಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಈ ರೀತಿ ಕೆಲಸಗಳೆಂದರೆ ಅವ್ಯವಸ್ಥೆ ಇರುವುದು ಸಾಮಾನ್ಯ. ಆದರೆ ಜನಸಾಮಾನ್ಯರುಗಳಿಗೆ ಉದ್ದೇಶಪೂರ್ವಕವಾಗಿಯೇ ತೊಂದರೆ ನೀಡುತ್ತಿರುವ ಪ್ರಸಂಗಗಳು ಕಾಣುತ್ತಾ ಇವೆ. ಕೆಲವೊಂದು ಕಡೆ ಅಗೆದ ಗುಂಡಿಗಳು ಅದನ್ನು ಮುಚ್ಚುವುದಿಲ್ಲ. ಕೆಲವು ಕಡೆ ಅಗೆದರೂ ಅಲ್ಲೇ ಸಾಮಗ್ರಿಗಳು ಎಸೆದಾಟ. ಇನ್ನೂ ಕಡೆ ಎಲ್ಲಿ ನೋಡಿದಲ್ಲಿ ಬ್ಯಾರಿಕೇಡ್ಗಳ ಮುಚ್ಚದೇ ಇರುವ ಗುಂಡಿಗಳು, ರಸ್ತೆ ಬದಿಗೆ ಬಂದಿರುವ ಅನಾಥ ಪೈಪ್ಗಳು ಹಾಗೂ ಅಗದಿರುವ ಮಣ್ಣಿನ ಪರ್ವತಗಳು ಇವೆಲ್ಲವೂ ಬೆಳಗಾವಿ ಜನತೆಗೆ ಕಿರಿಕಿರಿ ಉಂಟು ಮಾಡಿದೆ. ರಸ್ತೆ ಮಧ್ಯದಲ್ಲಿ ಗುಂಡಿಗಳು ಹಾಗೂ ಅಗೆದ ಬಿಟ್ಟಿರುವ ಗುಂಡಿಗಳನ್ನು ಮುಚ್ಚದೇ ಇರುವ ಕಂಡುಬರುವುದು ಸಾಮಾನ್ಯ. ಹಾಗಾದರೆ ಬೆಳಗಾವಿ ಜನತೆ ಜೀವ ಜಂಟಿ ಆಶ್ರಯ ಯೋಜನೆ ಅಡಿಯಲ್ಲಿ ಪ್ರಾಣ ನಿಂತಿದೆಯೇ ಎನ್ನುವುದು ಮಾತ್ರ ಸತ್ಯ ಎನ್ನುವುದು ಪ್ರಶ್ನೆ ಕೂಡ ಉದ್ಭವವಾಗುತ್ತಾ ಇದೆ. ಇನ್ನೇನು ಮುಂಗಾರು ಮಳೆ ಪ್ರಾರಂಭವಾಗಲು ಬರಳೆಣಿಕೆಗಳ ದಿನಗಳು ಉಳಿದಿದೆ. ಅದರಲ್ಲಿ ಮಹಾನಗರ ಪಾಲಿಕೆ ಅವ್ಯವಸ್ಥೆ ಗೂಢವಾಗಿ ನಿಂತಿರುವ ಸುಳ್ಳಲ್ಲ. ಇದಕ್ಕೆಲ್ಲ ಪರಿಹಾರ ಹುಡುಕಿಕೊಳ್ಳಲು ದಕ್ಷಿಣ ಉತ್ತರ ಶಾಸಕರುಗಳು L&T ಕಂಪನಿ ಜೊತೆ ಹಲವು ಬಾರಿ ಸಭೆಗಳನ್ನು ಮಾಡಿ ಅವರಿಗೆ ಅಲ್ಟಿಮೇಟ್ ಟೈಮ್ ನೀಡಲಾಗಿತ್ತು. ಆದರೂ ಕೂಡ ಅದೇನು ಸರಿ ಹೋಗುತ್ತಾ ಇಲ್ಲ. ಮಹಾನಗರ ಪಾಲಿಕೆ ತಮ್ಮ ಅಸಹಾಯಕತೆಯನ್ನು ಮೇಲಿಂದ ಮೇಲೆ ಪ್ರದರ್ಶಿಸುತ್ತಲೇ ಬಂದಿದೆ. ಪಂಚಾಯತ್ ಸ್ವರಾಜ್ ಸಮಾಚಾರದೊಂದಿಗೆ ಉಪಮಹಾಪೌರರಾದ ಹನುಮಂತ ಕೊಂಗಾಲಿಯವರು ಮಾತನಾಡಿದ್ದಾರೆ.
ಇವತ್ತಿನ ದಿವಸ ಬೆಳಗಾವಿಯಾದ್ಯಂತ ಏನು 24x7 ಕಾಮಗಾರಿಗೋಸ್ಕರ ಏನು L&T ಕಂಪ್ನಿಯವರು ನಮ್ಮಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಕಾಮಗಾರಿಗಳನ್ನ ಮಾಡ್ತಾ ಇದ್ದಾರೆ. ಭಾಳಷ್ಟು ಕಾಮಗಾರಿಗಳು ಈಗಾಗಲೇ ಒಂದು 70ರಿಂದ 80% ಕಾಮಗಾರಿ ಪೂರ್ಣವಾಗಿದೆ. ಅದರಲ್ಲಿ ಇನ್ನೂ ಒಂದು ಸ್ವಲ್ಪ ಉಳ್ಕೊಂಡಿದೆ. ಅವರಿಗೆ ಲಿಮಿಟ್ಸ್ ಕೂಡ ಎಕ್ಸ್ಟೆಂಡ್ ಮಾಡಿಕೊಟ್ಟಿದ್ದಾರೆ. ಆದರೆ ಈ ಕಾಮಗಾರಿ ಮಾಡುವ ಸಂದರ್ಭಗಳಲ್ಲಿ ಭಾಳಷ್ಟು ಜನರು ತೊಂದರೆಗಳಾಗದಾಗೆ ತಗ್ಗು ಗುಂಡಿಗಳನ್ನು ತಕ್ಷಣದಿಂದ ಅವನ್ನು ಮುಚ್ಕೋಬೇಕು. ಮಳೆಗಾಲದಲ್ಲಿ ತೊಂದರೆ ಆಗಬಾರ್ದು, ಮತ್ತೊಂದು ಕಡೆ ನೀರು ಮಿಕ್ಸ್ ಆಗಿ ಹೋಗಬಾರ್ದು. ಈ ರೀತಿಯ ಅನಾಹುತಗಳನ್ನು ತಪ್ಪಿಸುವಗೋಸ್ಕರ ಈಗಾಗಲೇ ದಕ್ಷಿಣ ಶಾಸಕರಾದಂಥ ಅಭಯ್ ಪಟೇಲ್ ಕೂಡ ಮೀಟಿಂಗ್ ಮಾಡಿ ಅವರ ಜೊತೆ ಎಲ್ಲ ನಗರ ಸೇವಕರನ್ನು ಕರೆದು L&T ಕಂಪ್ನಿಯವ್ರನ್ನ ಕರೆದು KWS ಅಧಿಕಾರಿಗಳನ್ನ ಕರೆದು ಭಾಳಷ್ಟು ಚರ್ಚೆಯನ್ನು ಮಾಡಿ ಅವರಿಗೆ ಈಗಾಗಲೇ ನಾವು ತಿಳಿಸಿದ್ದೀವಿ. ಅದೇ ಪ್ರಕಾರ ಇವತ್ತು ನಾವು ಕೂಡ ಇಲ್ಲಿ ಮಹಾನಗರ ಪಾಲಿಕೆಯಿಂದ ಅವರಿಗೆ ತಿಳಿಸಲಾಗಿದೆ. ಇನ್ನುಳಿದ ಕಾಮಗಾರಿಗಳು ಸಂಪೂರ್ಣ 28ರೊಳಗಾಗಿ ಮಾಡ್ತು ಅಂತ ಹೇಳಿದ್ದಾರೆ. ಮಾಡಬೇಕು ಮತ್ತು ಜನರಿಗೆ ತೊಂದರೆ ಆಗದಾಗೆ ಮಳೆಗಾಲದ ಮುಂಚೆ ನೀವು ಏನು ಕ್ರಮ ತೊಗೋಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಡೈರೆಕ್ಷನ್ ಕೊಟ್ಟಿದ್ದೀವಿ. ಆ ಪ್ರಕಾರ ಅವ್ರಿಗೆ ಮಾಡೋಕ್ಕೆ ನಾವು ಹೇಳ್ತೀವಿ. ಸರ್, ಈಗಾಗಲೇ ಒಂದು ಏನು ಜನದಟ್ಟಣೆ ಇರುವಂಥ ಮೇನ್ ಮಾರ್ಕೆಟ್ನಲ್ಲಿರುವಂಥ ಒಂದು ಪ್ರದೇಶಗಳಲ್ಲಿ L&T ಕಂಪ್ನಿ ತದ್ವಾ ವಸ್ತುಗಳನ್ನು ಒಗೆದಕ್ಕೆ ಕಾಮಗಾರಿ ಸಾಮಗ್ರಿಗಳನ್ನು ಚಿಲ್ಲಾಪಟ್ಟಿಯಾಗಿ ಒಗೆದುಬಿಟ್ಟಿದೆ. ಕೆಲವೊಂದು ಕಡೆ ಅವ್ಯವಸ್ಥೆ ಗೂಡಾಗಿ ನಿಂತಿದೆ. ಈಗೇನು ಬರೋ ದಿನಗಳಲ್ಲಿ ಮಳೆ, ಇನ್ನೇನು ಕೆಲವೇ ದಿನಗಳಲ್ಲಿ ಮಳೆಗಾಲ ಪ್ರಾರಂಭ ಆಗ್ತಾ ಇದೆ. ಬೆಳಗಾವಿ ಮಳೆ ತಮಗೂ ಗೊತ್ತು. ಯಾವ ರೀತಿ ಇದನ್ನು ನಿರ್ವಹಿಸಲಿದೆ ಮಹಾನಗರ ಪಾಲಿಕೆ ಮತ್ತು L&T ಕಂಪ್ನಿ? ಈಗಾಗಲೇ L&T ಕಂಪ್ನಿಗೆ ನಾವು ಸಾಕಷ್ಟು ಬಾರಿ ಹೇಳಿದ್ದೀವಿ. ಏನಪ್ಪ ಅಂದ್ರೆ ಮಾರ್ಕೆಟಿಂಗ್ ಪ್ಲೇಸ್ಗಳಲ್ಲಿ ರಾತ್ರಿ ಹೊತ್ತು ಕೆಲಸ ಮಾಡಬೇಕು. ಅದಲ್ಲದೆ ಅಲ್ಲಿ ತಗುಲುವ ಕಾಮಗಾರಿಗಳಿಗೆ ತಗುಲುವ ಏನು ಮಟೀರಿಯಲ್ಸ್ ಇರುತ್ತಲ್ಲ ಅದನ್ನು ಕೂಡ ಲಿಮಿಟೆಡ್ ಆಗಿ ತಂದು ನೀವು ಮಾಡಬೇಕು. ಅಲ್ಲಿ ತೊಂದರೆ ಆಗೋರು ಜನರಿಗೆ. ಮತ್ತು ಅಲ್ಲಿ ತಗ್ಗು ಗುಂಡಿಗಳನ್ನು ತೋಡಿ ಹಾಗೆ ಬಿಡಬಾರ್ದು. ಭಾಳ ದಿವಸ ಇಮಿಡಿಯೇಟ್ಲಿ ಆಗಬೇಕು ಅನ್ನುವಂಥ ಒಂದು ಡೈರೆಕ್ಷನ್ ನಾವು ಕೊಟ್ಟಿದ್ದೀವಿ. ಅದಾಗಿಯೂ ಕೂಡ ಅಲ್ಲಿ ಏನರೇ ಆ ರೀತಿ ನಡೀತಾ ಇಲ್ಲ ಅಂದರೆ ಮತ್ತೂ ಕೂಡ ನಾವು ಅವ್ರಿಗೆ ವಾರ್ನಿಂಗ್ ಮಾಡುವಂಥ ಕೆಲಸ ಮಾಡ್ತೀವಿ ಮಹಾನಗರ ಪಾಲಿಕೆ ವತಿಯಿಂದ. ಮಹಾನಗರ ಪಾಲಿಕೆ ಹೇಳುವುದು ಒಂದು ಸಾಮಾನ್ಯ ಫಲಕದಂತಾಗಿದೆ. ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಕಾಮಗಾರಿಯನ್ನು ನಡೆಸಿ, ಇದು ಸಾಮಾನ್ಯ ಫಲಕದಂತೆ ಹೇಳುವ ಮಾತಾಗಿದೆ. ಇದು ಒಂದು ಕಡೆ. ಆದರೆ ಮಹಾನಗರ ಪಾಲಿಕೆ ಸದಸ್ಯರುಗಳು ಕೂಡ ಕಾಮಗಾರಿಗಳಿಂದ ಬೇಸತ್ತು ಹೋಗಿದ್ದಾರೆ. ಸರ್, ಈಗ ನನ್ನ ಕಡೆ ಕೆಲಸ ಶುರು ಮಾಡಿ 2023 ಫೆಬ್ರವರಿ ಅವಾಗ ಕೆಲಸ ಶುರು ಮಾಡಿದ್ರಿ ಸರ್. ಫಸ್ಟ್ ಕೆಲಸ ಶುರು ಮಾಡಿದ್ರೆ ಗುಂದಳಿ ಗಲ್ಲಿ ಒಳಗೆ ಸರ್. ನಮ್ಮ ಕಡೆ ವಾಟರ್ ಟೆಸ್ಟಿಂಗ್ ಆಗೈತಿ, ಪ್ರೆಷರ್ ಟೆಸ್ಟಿಂಗ್ ಆಗೈತಿ, 90% ಕೆಲಸ ಮುಗ್ದಿತ್ತು ಸರ್. ಆಮೇಲೆ ರೋಡ್ ರಿಸ್ಟೋರೇಷನ್ ಮಾಡ್ಬೇಕು ಸರ್. ಕನೆಕ್ಷನ್ಸ್ಗಳು HSC ಕನೆಕ್ಷನ್ಸ್ಗಳು ಅಂದ್ರೆ ಡೋರ್ ಟು ಡೋರ್ ಕನೆಕ್ಷನ್ಸ್ಗಳು ಹಾಕಬೇಕು. ಒಂದು ಗಲ್ಲಿ ಒಳಗೆ ಹೆಂಗೆ ಮಾಡ್ತಾರೆ ಅಂದ್ರೆ ಒಂದು ಸೈಡ್ ಕನೆಕ್ಷನ್ ಕೊಡ್ತಾರೆ, ಇನ್ನೊಂದು ಸೈಡ್ ಕನೆಕ್ಷನ್ ಕೊಡೋದನ್ನ ಅಲ್ಲೇ ಹಂಗೆ ಬಿಟ್ಟಿರ್ತಾರೆ ಸರ್. ಅಂದರೆ ಇನ್ನೊಂದು ಸೈಡ್ ಕನೆಕ್ಷನ್ ಕೊಡೋಕೆ ಮತ್ತೆ ಬರಬೇಕು, ಮತ್ತೆ ಹರಡಬೇಕು, ಮತ್ತೆ ಇನ್ನೊಂದು ಸೈಡ್ ಕನೆಕ್ಷನ್ ಕೊಡಬೇಕು. ಈ ಥರ ಇವರು L&T ಅವ್ರು ಕೆಲಸ ಮಾಡ್ತಾರೆ. ಇದ್ರ ಬಗ್ಗೆ ನಾವು ಮ್ಯಾಗ ಗಮನ ತಂದ್ರೂ ಯಾರು ಇದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡೋರು ಯಾರೂ ಇಲ್ಲ. ಆಮೇಲೆ ಅವ್ರಿಗೆ ಕೇಳೋರು ಯಾರು ಆಗಿಬಿಟ್ರು ಸರ್ L&T ಅವ್ರಿಗೆ. ನಾವು ಲೆಟ್ರ್ ಕೊಟ್ಟರು, ಲೆಟ್ರ್ ಕೊಡ್ದು ಏನೋ ಅವ್ರ ಕಡೆಯಿಂದ ಏನೋ ರೆಸ್ಪಾನ್ಸ್ ಸಿಗೋಂಗಿಲ್ಲ. ನಾವು ಅಧಿಕಾರಿಗಳ ಜೊತೆ ಮಾತಾಡಿದಾಗ ಮ್ಯಾಲಿನ ಫಸ್ಟ್ ಗ್ಲಿಮ್ಸ್ ಅಂದ್ರೆ ಫಸ್ಟ್ ಅವ್ರ ಇಂಪ್ರೆಷನ್ ಹೆಂಗಿರ್ತೈತೆ ಅಂದ್ರೆ KUIDFC ಆ್ಯಂಡ್ L&T ಇವರಿಬ್ಬರ ನಡುವ ಒಂದು ಏನು ಕೋಆರ್ಡಿನೇಷನ್ ಇರಬೇಕಿತ್ತು, ಏನು ತಾಳ್ಮೆ ಇರಬೇಕಿತ್ತು, ಅದು ಇಲ್ಲ. ಅವ್ರಿಗೆ ಹೇಳ್ತಾರೋ ಅವ್ರು ಮಾಡ್ತೀವಿ ಅಂತ ಹೇಳ್ತಾರೋ, ಇವ್ರು ಹೇಳ್ತಾರೋ ನಾವು ಮಾಡಾಕತ್ತೀವಿ ಅಂತ ಹೇಳ್ತಾರೋ. ಸುಮ್ಮನೆ ಅವರಿಬ್ಬರು ಕೂಡ ಇದನ್ನು ಬೆಳಗಾವಿ ಈ ಪರಿಸ್ಥಿತಿ ಈಗ ತಂದಿಟ್ರು ಸರ್. ಈಗ ನೋಡಿದ್ರೆ 2025 ನಾವು ಎಂಟೈರ್ ಬೆಳಗಾಂ 100% ಕೆಲಸ ಮುಗಿಸಿ ಎಲ್ಲರಿಗೂ 24x7 ನಾವು ನೀರು ಕೊಡ್ತೀವಿ ಅಂತ ಹೇಳಿದರು. ಇನ್ನೂವರೆಗೂ ನೋಡಿದ್ರೆ ಸರ್ ಎಲ್ಲೂ 50% 60% ಕೆಲಸ ಮುಗ್ದಿಲ್ಲ ಸರ್. ಇನ್ನು ಭಾಳಷ್ಟು ಕಡೆ ಕೆಲಸ ಮಾಡೋದಿದ್ದಾರೆ. ಈಗ ಮಳೆಗಾಲ ಬಂತು, ನೆಕ್ಸ್ಟ್ ಮಂತಿಂದ ಮಳೆಗಾಲ ಶುರು ಆಗೈತಿ. ಒಂದು ಮಳೆ ಬಿದ್ದರೂ ಕೊಳಚಾಗ್ಬಿಡ್ತೈತೆ ಸರ್. ಬೆಳಗಾವಿ ಸಿಟಿ ಒಳಗೆ ಹೆಂಗೈತೆ ಅಂದ್ರೆ ಮ್ಯಾಕ್ಸಿಮಮ್ ಎಲ್ಲ ರೆಡ್ ಸಾಯಿಲ್ ಕೆಂಪು ಮಣ್ಣು ನಿಂತಿದ್ರಿಂದ ಸ್ವಲ್ಪ ಮಳೆ ಬಂದ್ರೂ ಎಲ್ಲ ಕೊಳಚಾಗ್ಬಿಡ್ತೈತೆ ಸರ್. ಆಮೇಲೆ ಗಾಡಿಗಳು ಜರ ಬಿಡ್ತಾವು ಎಲ್ಲ. ಮತ್ತು ಏನಕ್ಕೈತಿ, ಒಂದು ಸಣ್ಣ ಇನ್ಸಿಡೆಂಟ್ ಆದ್ರೂ ಅಲ್ಲಿ ಜನಪ್ರತಿನಿಧಿ ಯಾರು ಇರ್ತಾರೋ ಅವ್ರು ಬಸ್ಕೋತಾರೆ ಸರ್. ಇವರೇನು ಎಲ್ಲ ಅವ್ರು ತಮ್ಮ AC ಆಫೀಸ್ನಾಗ ಕುತ್ಕೊಂಡು, ಆಮೇಲೆ ಅವ್ರ ಪ್ರೊಜೆಕ್ಟ್ ಮ್ಯಾನೇಜರ್ಗಳು ಇವರೆಲ್ಲ ಕಾರ್ಗಳನ್ನ ಕುಂತ್ಕೊಂಡು ಎಲ್ಲರಿಗೂ ಒಂದೊಂದು ಕಾರ್ಗಳು ಕೊಟ್ಟರು ಸರ್. ಎಲ್ಲರಿಗೂ ಅವರೆಲ್ಲ ಕಾರ್ನ ಸುತ್ತಾಡ್ಕೋತ ಆರಾಮಾಗಿ ಇರ್ತಾರೆ ಸರ್. ಆ್ಯಕ್ಚುಲಿ ಈ ಸಲ ನಾವು ಡಿಸೈಡ್ ಮಾಡಿದ್ವಿ ಸರ್, ನಮ್ಮ ಭಾಗನಾಗಿನ ಜನ ಎಲ್ಲ ಈಗ ರೋಚಿಗೆದ್ದಾರೆ ಸರ್. ಬೆಳಗಾವಿ ಜನ ಪೇಷನ್ಸ್ ಕಳ್ಕೊಂಡಿದ್ದಾರೆ ಸರ್. ನಮ್ಮ ಮೊನ್ನೆ ಲಾಸ್ಟ್ ಮಂತನ ಸರ್ ನಮ್ಮ ದಕ್ಷಿಣ ಕ್ಷೇತ್ರದ ಶಾಸಕರು ಅಭಯ್ ಪಟೇಲ್ ಸಾಹೇಬ್ರು L&T ಆಫೀಸ್ ಕಡೆ ಹೋಗಿ ಪ್ರೊಟೆಸ್ಟ್ ಮಾಡುವಂಥ ಪರಿಸ್ಥಿತಿ. ಇವರು ಅಂದ್ರೆ ಜನಪ್ರತಿನಿಧಿಗಳಿಗೆ ಎಲ್ಲಿ
ಯಾವ ಲೆವೆಲ್ಗೆ ಇವರು ಟ್ರೀಟ್ ಮಾಡ್ತಾರೋ ಅದು ಅರ್ಥಕ್ಕೆ ಸರ್. ಸೊ ಈಗ ಜೂನ್ 30ವರೆಗೂ ಅಭಯಪಾಲ್ ಸಾಹೇಬ್ರು ಅವ್ರಿಗೆ ಒಂದು ಡೆಡ್ಲೈನ್ ಕೊಟ್ಟರು. ಅಷ್ಟರೊಳಗೆ ಇವರು LNT ಅವರು KODFC ಅವರು ಏನು ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಬೆಳಗಾವಿ ರೋಡ್ಗಳೆಲ್ಲ ಕರೆಕ್ಟಾಗಿ ಮಾಡಿಕೊಟ್ಟು 100% ಏನಾದ್ರು ಕೆಲಸ ಮುಗಿಸಿದ್ರು. ಎಲ್ಲೆಲ್ಲಿ ಮಾಡ್ಯಾರ ಅಲ್ಲಿ, ಈಗ ಎಲ್ಲೆಲ್ಲಿ ಅಡ್ಡಾರ ಅಲ್ಲಿ ಚಲೋ ಇಲ್ಲ ಅಂದ್ರೆ ಸರ್ ಮತ್ತು ಅವ್ರು ಮುಂದೆ ಏನಾಕೈತಿ ಅದಕ್ಕೆ ಹೊಣೆಗಾರರು ಇವರು LNT ಮತ್ತು KODFC ಇಬ್ಬರು ಸರ್. ಸರ್ ಇವಾಗ ಬೆಳಗಾವಿ ಏನು ಮೇನ್ ಸಿಟಿ ಅದ, ಏನು ನಗರ ಪ್ರದೇಶದಲ್ಲಿ ಪ್ರಮುಖ ಜನದಟ್ಟಣೆ ಇರುವಂಥದ್ದು ಮಾರ್ಕೆಟ್ ಪ್ಲೇಸ್ ಅದ, ಅಂಥಲ್ಲಿ ಇಂಥದ್ದೊಂದು ಅವಚಾರ ಕಾಡ್ತಾ ಇದೆ. ನೀವು ಹೇಳ್ದಂಗೆ ಮಳೆನೂ ಬರುವಂಥ ಸ್ಥಿತಿ ನಿರ್ಮಾಣ ಆದಾಗ ಇದು ಒಂದು ಬೆಳಗಾವಿ ಜನತೆ ಮತ್ತು ಬೆಳಗಾವಿ ಜನತೆ ಅವಲಂಬಿಸಿರುವಂಥ ಮಾರುಕಟ್ಟೆ ಏನು ಸುತ್ತಮುತ್ತಲಿನ ಗ್ರಾಮದ ಜನ ಬರ್ತಾ ಇದ್ದಾರೆ ಅವ್ರಿಗೂ ಕೂಡ ಈ ತೊಂದರೆ ಉಂಟಾಗಲಿದೆ. ಇದು ಯಾರು ಹೊಣೆಗಾರಕ್ಕೆ ತಾವು ನೋಡ್ತೀವಿ ಸರ್? ಇದಕ್ಕೆ ನೇರ ಹೊಣೆಗಾರರು ಇವರು LNT ಮತ್ತು KODFC ಇವರ ಅಧಿಕಾರಿಗಳು ಸರ್. ಇವ್ರಿಗೆ ಇದ್ರ ಬಗ್ಗೆ ಜನರು ಏನು ಸಮಸ್ಯೆ ಅನುಭವಿಸೋದ್ರು, ಜನ ಏನು ಯಾವ ಲೆವೆಲ್ಗೆ ಅವ್ರದ್ದು ಪ್ರಾಬ್ಲಮ್ ಆಗೋದು. ಈಗ ಹಡ್ಡದಾಗ ಸರ್ ಮಳೆ ಬಿದ್ದಾಗ ರಾಡಿ ಬೇರೆ, ಬಿಸಿಲಿದ್ದಾಗ ಸರ್ ಡಸ್ಟ್ ಬಿಡ್ತೈತಿ ಸರ್, ರೆಡ್ ಸಾಯಿಲ್ ಎಲ್ಲ ಡಸ್ಟ್ ಬಿಡ್ತೈತಿ, ಎಲ್ಲ ಅಂಗಡಿಗಳ್ದಾಗ ಎಲ್ಲ ಡಸ್ಟ್ ಹೋಗ್ತೈತಿ, ಮನೆಗಳ್ದಾಗ ಡಸ್ಟ್ ಹೋಗ್ತೈತಿ. ಎಷ್ಟೋ ಮಂದಿಗೆ ಡಸ್ಟ್ ಅಲರ್ಜಿ ಆಗ್ಯಾವ ಸರ್. ಎಷ್ಟೋ ಜನರಿಗೆ ಅವು ಅಸ್ಥಮ್ಯಾಟಿಕ್ ಪ್ರಾಬ್ಲಮ್ಗಳು ಆಗತ್ತವು ಸರ್. ಎಷ್ಟೋ ಜನರಿಗೆ ಅದು ಬ್ರೀದಿಂಗ್ ಪ್ರಾಬ್ಲಮ್ಗಳು ಆಗತ್ತವು. ಇದ್ರ ಬಗ್ಗೆ ಯಾರಿಗೇನು ಕಾಳಜಿ ಇಲ್ಲ ಸರ್. ಸಣ್ಣ ಮಕ್ಕಳೆಲ್ಲ ಆಟ ಆಡ್ತಾರು ಅಲ್ಲಿ ನೋಡಿದ್ರೆ ಸರ್. ಈಗ ಗೊಂದಲಿಗಲ್ಲಿ ಕೆಳಗರ ಭಾಗ ಅವು ಎಲ್ಲ ಪರಿಸ್ಥಿತಿಗಳು ನೋಡ್ರಿ ಸರ್. ಆಮೇಲೆ ಕಡೆ ಬಜಾರ್ ಏರಿಯಾ, ಸಮಾದೇವಿ ಗಲ್ಲಿ, ರಾಮದೇವ್ ಗಲ್ಲಿ ಇಲ್ಲೆಲ್ಲ ನೋಡ್ರಿ ಭಾಳ ಭಯಂಕರ ಪರಿಸ್ಥಿತಿ ಇವ್ರು ತಂದಿಟ್ರು ಸರ್. ಮತ್ತು ಈ ಅಧಿಕಾರಿಗಳಿಗೆ ಇನ್ನು ಮುಂದೆ ಸರ್ ಹೇಳಕತ್ತೀನಿ ಸರ್, ಜನ ಎಲ್ಲ ಎಲ್ಲೆಲ್ಲಿ ಇವ್ರು ಅಧಿಕಾರಿಗಳು ಹೋಗ್ತಾರೋ ಅಲ್ಲೆಲ್ಲೇ ಅಧಿಕಾರಿಗಳಿಗೆ ಗೆರವ್ ಹಾಕೋದು, ಕಟ್ಟಿ ಹಾಕೋದು, ಇಂಥ ಪರಿಸ್ಥಿತಿ ಎಲ್ಲ ಇವ್ರ ಅಧಿಕಾರಿಗಳು ಸ್ವಂತ ಇದನ್ನ ಇನ್ವಿಟೇಷನ್ ಕೊಡ್ತಾರೆ ಸರ್. ನಮ್ಗೆ ಹಿಂಗೆ ಮಾಡ್ರಿ, ನಾವು ಹಿಂಗೆ ಮಾಡ್ತೀವಿ ಅಂತ ಹೇಳಿ ಇನ್ವಿಟೇಷನ್ ಕೊಡೋದ್ರು. ಬರುವಂಥ ದಿನದಾಗ ಇದು ಯಾವ ಜನ ಹಿಂಗೆ ಮಾಡ್ರ ಅದಕ್ಕೇನು ಆಶ್ಚರ್ಯ ಪಡುವಂಥದ್ದು ಏನಿಲ್ಲ ಸರ್. ಜನ ಅಂತೂ ಆ ಲೆವೆಲ್ಗೆ ಫ್ರಸ್ಟ್ರೇಷನ್ನೇ ಅದಾರ ಸರ್ ಈಗ ಸದ್ಯಕ್ಕೆ. ಸ್ಮಾರ್ಟ್ ಸಿಟಿ ಕುರುಬ್ ಸಿಟಿ ಆಗ್ತಾ ಇದೆ ಸರ್. ಇದು ಸ್ಮಾರ್ಟ್ ಸಿಟಿ ಆಗಿದ್ದು ಮಾಡಿದ್ರು ಸರ್. ನಮ್ಮ ಅಭಯಪಾಲ್ ಸಾಹೇಬರು, ಅನಿಲ್ ಬೆಂಕಿ ಸಾಹೇಬರು ಎಲ್ಲ ಇದ್ದಾಗ ಸ್ಮಾರ್ಟ್ ಸಿಟಿ ಆಗಿತ್ತು. ಆಮೇಲೆ ನಮ್ಮ ಅದಕ್ಕಿಂತ ಮೊದಲು ಎಲ್ಲರೂ ನಮ್ಮ ಫಿರೋಜ್ ಸೇಠ್ ಸಾಹೇಬರು ಇದ್ರು. ಅವರು ಅವಾಗೂ ಇದು ಎಲ್ಲ ಒಳ್ಳೆ ಕೆಲಸ ಮಾಡಿ ಎಲ್ಲ ರೋಡ್ಗಳೆಲ್ಲ ಚಲೋತ ಮಾಡಿದ್ರು. ಇದನ್ನ 24x7 ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿ ಇವ್ರು LNT ಅವ್ರು ಯಾವಾಗ ಬೆಳಗಾವಿ ಒಕ್ಕರಿಸಿದ್ರು ಸರ್, ಅವಾಗಿಂದ ಬೆಳಗಾವದೆಲ್ಲ ಪರಿಸ್ಥಿತಿ ಇವ್ರು ಹದಗೆಡಿಸ್ಬಿಟ್ರು ಸರ್. ಎಲ್ಲ ರೋಡ್ಗಳೆಲ್ಲ ಹದಗೆಡಿಸ್ಬಿಟ್ರು ಸರ್. ಅಂದರೆ ಇದು ಬೆಳಗಾವಿಗೆ ಇದು LNT ಅವ್ರು ಅಂದ್ರೆ ಇದನ್ನ ಒಂದು ಅದು ಬೇತಾಳ ಅಂತಾರಲ್ಲ ಸರ್, ಹಿಂಗೆ ಗಂಡು ಬಿದ್ದು ಬಿಟ್ರು ಸರ್ ಇವರು. ಇದಕ್ಕೊಂದು ಟೈಟಲ್ ಕೊಡಬೇಕಾದ್ರೆ ಸ್ಮಾರ್ಟ್ ಸಿಟಿ ಇದು ಕುರುಬ್ ಸಿಟಿ ಆದಂಗೆ ಆಗುತ್ತೆ ಸರ್. ಅದನ್ನ ವಾಪಸ್ ಮತ್ತೇನು ಸ್ಮಾರ್ಟ್ ಸಿಟಿ ಇತ್ತು, ಅದು ಸ್ಮಾರ್ಟ್ ಸಿಟಿ ಮಾಡುವಂಥದ್ದು ಒಂದು ಐತಿ ಸರ್. ಅದನ್ನ ಬರುವಂಥದ್ದಿಂದಾಗ ನಾವು ಎಲ್ಲರೂ ಕೂಡ ಮಾಡೋನು, ಎಲ್ಲರೂ ಕೂಡ ಮಾಡ್ತೀವಿ ಅಂದ್ರೂ ನಾವು ಒಂದು ತಮ್ಮ ಈ ವಿಡಿಯೋ ಮುಖಾಂತರ ಹೇಳ್ತೀನಿ. ಮತ್ತು ಇನ್ನೊಂದು ಏನಂದ್ರೆ ಸರ್, ಕೆಲವೊಂದು ಸಲ ಅವರು ಒಂದು ಪಾಯಿಂಟ್ ಹೇಳ್ತಾರೆ ಸರ್, ಒಂದು 60-70 ವರ್ಷದಿಂದ ಬೆಳವಣಿಗೆ ನೀರಿಂದು ಪೈಪ್ಲೈನ್ಗಳು ಹಾಕಿದ್ದು ಸರ್. ಎಲ್ಲ ಕಡೆ ಬಹಳಷ್ಟು ಪ್ರಾಬ್ಲಮ್ಗಳು ಅದಾವೆ, ಪಂಚರ್ಗಳು ಹಾಕವು, ಹಳೆವಾಗ್ಯಾವ ಸರ್ ಪೈಪ್ಲೈನ್ಗಳು. ಅದನ್ನು ಚೇಂಜ್ ಮಾಡುವಂಥದ್ದು ನೆಸೆಸರಿ ಇತ್ತು ಸರ್. ಚೇಂಜ್ ಮಾಡಿದ್ರೆ ಜನರಿಗೆ ನೀರು ಕೊಡೋಕೆ ಆಗಂಗಿಲ್ಲ. ಬಟ್ ಚೇಂಜ್ ಮಾಡ್ಬೇಕಾದ್ರೆ ನಮ್ಮ ರಿಕ್ವೆಸ್ಟ್ ಏನೈತಿ, ಎಲ್ಲಿ ನೀವು ಒಂದು ಗಲ್ಲೆ ಕೆಲಸ ಮಾಡ್ತೀರಿ ಅಲ್ಲಿ ಗಲ್ಲೆಗೆ 100% ಕೆಲಸ ಮುಗಿಸಿ ನೆಕ್ಸ್ಟ್ ಗಲ್ಲಿಗೆ ಹೋಗ್ರಿ ಅಂತ ಹೇಳಿ ನಾವು ಹೇಳ್ತೀವಿ. ಇವರು ಕೋಆರ್ಡಿನೇಷನ್ ಇಲ್ಲ. ಮ್ಯಾಗಿನ ಅಧಿಕಾರಿಗಳಿಗೆ ಕೆಳಗಿನ ಅಧಿಕಾರಿಗಳು ಕೇಳಂಗಿಲ್ಲ, ಕೆಳಗಿನ ಜನರು ಮ್ಯಾಗಿನ ಅಧಿಕಾರಿಗಳು ಮಾತು ಕೇಳಂಗಿಲ್ಲ. ಹಿಂಗೆಲ್ಲ ಇದು ತಪ್ಪಿ ಬಿಟ್ಟಿದೆ ಸರ್ LNT ಅವ್ರದ್ದು. ಯಾವುದು ಹಿಡಿತಿಲ್ಲ ಬಿಟ್ಟಿದೆ, ಅದಕ್ಕೆ ಹಿಂಗೆ ಪರಿಸ್ಥಿತಿ ಆಗೈತೆ ಅಂತೇಳಿ ನಮ್ದೊಂದು ಅನಿಸಿಕೆ ಸರ್. ಮುಂದೆ ಬರುವ ದಿನಗಳಲ್ಲಿ ಮಹಾನಗರ ಪಾಲಿಕೆ ಹಾಗೂ ಜಂಟಿಯ ಆಶ್ರಯದಲ್ಲಿ ನಡೆಯುತ್ತಿರುವ ಕುಡಿಯುವ ನೀರಿನ ಯೋಜನೆ ಹಾಗೂ ಬೆಳಗಾವಿ ಜನತೆಗೆ ಯಾವಾಗ ತಲುಪಲಿದೆ ಮತ್ತು ಮಹಾನಗರ ಜನತೆಯ ಪ್ರಾಣ ರಕ್ಷಣೆ ಯಾರು ನೀಡಲಿದ್ದಾರೆ ಎನ್ನುವುದು ಒಂದು ಪ್ರಶ್ನೆಯಾಗಿಯೇ ನಿಂತಿದೆ. ಏನೇ ಇರಲಿ, ಜಂಟಿ ಆಶ್ರಯದಲ್ಲಿ ನಡೆಯುತ್ತಿರುವ ಯೋಜನೆ ಭಗೀರಥ ಪ್ರಯತ್ನ ನಡೆಯುತ್ತಿದೆ. ಅದಕ್ಕೆ ಬೆಳಗಾವಿ ಜನತೆ ಸಹಕಾರ ಇದೆ, ಸಹಮತ ಇದೆ. ಆದರೆ ಕಾಮಗಾರಿ ಅಚ್ಚುಕಟ್ಟಾಗಿ ನಡೆಯಲಿ ಎಂದು ಬೆಳಗಾವಿ ಜನತೆಯ ಬೇಡಿಕೆಯಾಗಿದೆ. ಬೆಳಗಾವಿ ಸುಂದರ ಹಾಗೂ ಸ್ವಚ್ಛವನ್ನಾಗಿಡುವ ಜವಾಬ್ದಾರಿ ಪ್ರತಿಯೊಬ್ಬ ಬೆಳಗಾವಿ ನಾಗರಿಕರದಾಗಿದೆ. ಬೆಳಗಾವಿ ಜನತೆಯಿಂದ ಸಹಕಾರ, ಸಹಮತ ಮಹಾನಗರ ಪಾಲಿಕೆ ಹಾಗೂ ಕಾಮಗಾರಿ ಕಂಪನಿಗಳಿಗೂ ಕೂಡ ಇದೆ. ಆದರೆ ಬೆಳಗಾವಿ ಜನತೆಗೆ ಸ್ವಚ್ಛವಾದ, ನಿರ್ಮಲವಾದ ಬೆಳಗಾವಿಯನ್ನು ನೀಡುವ ಜವಾಬ್ದಾರಿ ಇವರೆಲ್ಲರ ಮೇಲೂ ಇದೆ. ಹಾಗಾದರೆ ಮುಂದುವರೆದ ದಿನಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳಲಿದೆ ಈ ಕಂಪನಿಗಳು ಮತ್ತು ಮಹಾನಗರ ಪಾಲಿಕೆ ಅನ್ನೋದು ಬೆಳಗಾವಿ ಜನತೆ ಕಾದು ನೋಡುತ್ತಾ ಇದೆ. ಇದಾಗಿತ್ತು ಪಂಚಾಯತ್ ಸ್ವರಾಜ್ ಸಮಾಚಾರ ವಿಶೇಷ ವರದಿ. ರತ್ನಾಕರ್ ಗೌಂಡಿ, ಬೆಳಗಾವಿ.